ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಆಷಾಢ ಮಾಸದ ಸ್ಪೆಷಲ್ ಪಾಯಸದ ರೆಸಿಪಿ. ತುಂಬಾ ದಿಢೀರಾಗಿ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 2 ಟೀ ಸ್ಪೂನ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಈಗ ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೋಬೇಕು. ಈಗ ನಾವು ಮಾಡ್ತಿರೋ ಪಾಯಸ ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ತೊಗೊಂಡಿರೋದು. ಇದನ್ನ ತುಂಬ ಸೀದ್ಸಕ್ಕೆ ಹೋಗಬಾರ್ದು, ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಒಳ್ಳೆ ಘಮ ಬರೋವರೆಗೆ ಹುರ್ಕೊಂಡ್ರೆ ಸಾಕು. ಇವಾಗ ಇದಾಗಿದೆ. ಈಗ ಫುಲ್ಲು ಕಂಪ್ಲೀಟಾಗಿ ಇದನ್ನ ತಣ್ಣಗೆ ಮಾಡ್ಕೊಳ್ಳೋಣ. ಈಗ ಇದು ತಣ್ಣಗಾಗಿದೆ. ಈಗ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ನೋಡಿ, ಫೈನಾಗಿ ಪೌಡ್ರ್ ಆಗಿದೆ. ಈಗ ಇದಕ್ಕೆ ಗೋಡಂಬಿ ಹಾಕೋತಾ ಇದ್ದೀನಿ. 8 ರಿಂದ 10 ಗೋಡಂಬಿನ 20 ನಿಮಿಷ ಮುಂಚೆನೇ ಒಂದು ಅರ್ಧ ಕಪ್ ನೀರು ಹಾಕಿ ನೆನೆಸಿಟ್ಟಿದೆ. ಈಗೆಲ್ಲ ಗೋಡಂಬಿನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಮತ್ತು ಅದೇ ನೀರನ್ನ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ಫೈನ್ ಪೇಸ್ಟ್ ಆಗಿದೆ. ಈಗ ಅದೇ ಮಿಕ್ಸರ್ ಜಾರ್ಗೆ ಕಾಯಿ ತುರಿ ಹಾಕೋತಾ ಇದ್ದೀನಿ. ಈಗ ನಾವು ಕಾಯಿ ಹಾಲು ತೆಗಿಬೇಕು. ಕಾಯಿ ತುರಿನ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ನೋಡಿ 1 ಕಪ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ನೀರು ಹಾಕೋತಾ ಇದ್ದೀನಿ. ಜೊತೆಗೆ 3 ರಿಂದ 4 ಏಲಕ್ಕಿ ಹಾಕೋತಾ ಇದ್ದೀನಿ. ಈಗ ಇದನ್ನು ರುಬ್ಕೋಬೇಕು. ನೋಡಿ, ರುಬ್ಬಾಗಿದೆ. ಈಗ ಒಂದು ಬಟ್ಲಿಗೆ ಈ ಥರ ಸೋದಿಸ್ಕೋಬೇಕು. ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಸ್ಕ್ವೀಸ್ ಮಾಡ್ಕೋಬೇಕೆಲ್ಲ. ಈಗ ನೋಡಿ, ಇಷ್ಟು ಗಟ್ಟಿ ಹಾಲು ಸಿಕ್ಕಿದೆ. ಈಗ ಮತ್ತೆ ಅದೇ ಮಿಕ್ಸರ್ ಜಾರ್ಗೆ ಅದೇ ಕಾಯಿ ತುರಿ ಹಾಕೋತಾ ಇದ್ದೀನಿ. ಮತ್ತೆ ಇದಕ್ಕೆ 3/4 ಕಪ್ ನೀರು ಸೇರಿಸ್ಕೋಬೇಕು. ಮತ್ತೆ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ಫೈನ್ ಪೇಸ್ಟ್ ಆಗಿದೆ. ಮತ್ತೆ ಇದನ್ನು ಸೋದಿಸ್ಕೊಳ್ಳೋಣ. ಚಿಕ್ಕ ಮಿಕ್ಸರ್ ಜಾರಲ್ಲಿ ಏನು ಗೊತ್ತಾ, ಚೆನ್ನಾಗಿ ನುಣ್ಣಗೆ ರುಬ್ಕೋಬೋದು. ದೊಡ್ಡ ಮಿಕ್ಸರ್ ಜಾರಲ್ಲಿ ಚೆನ್ನಾಗಿ ನುಣ್ಣಗೆ ಬರೋಲ್ಲ. ಮತ್ತು ಈ ಕಾಯಿ ತುರಿನ ಏನಿಗಾರು ಪಲ್ಯಕ್ಕೆ ಸಾರಿಗೆ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ, ಇದು ತೆಳ್ಳಗಿರೋ ಕಾಯಿ ಹಾಲು. ನಮ್ಮ ಹತ್ರ ಈಗ 2 ಬಟ್ಲಿದೆ, ಸ್ವಲ್ಪ ಗಟ್ಟಿ ಇರೋದು ಮತ್ತು ಇದು ತೆಳ್ಳಗಿರೋದು. ಈಗ ಒಂದು ಬಾಣಲಿಗೆ ಅರ್ಧ ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಪುಡಿ ಮಾಡಿಕೊಂಡು ಅರ್ಧ ಕಪ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಅರ್ಧ ಕಪ್ ನೀರು ಸೇರಿಸ್ಕೊತಾ ಇದ್ದೀನಿ. ಈಗ ಬೆಲ್ಲನ ಮೆಲ್ಟ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಮೆಲ್ಟ್ ಆಗಿದೆ ಚೆನ್ನಾಗಿ. ಈಗ ಇದನ್ನು ಸೋದಿಸ್ಕೋಬೇಕು, ಯಾಕಂದರೆ ಮಣ್ಣು ಕಸ ಎಲ್ಲ ಇರುತ್ತೆ. ನೋಡಿ, ಸೋದಿಸ್ಕೊಂಡಿದ್ದೀನಿ. ಈಗ ಮತ್ತೆ ಅದೇ ಬಾಣಲಿಗೆ ಹಾಕ್ಕೊಂಡು ಜೊತೆಗೆ ಗೋಡಂಬಿ ಮತ್ತು ಹೆಸರುಬೇಳೆ ಪೇಸ್ಟ್ ಮಾಡಿದ್ವಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ತೆಳ್ಳಗಿರೋ ಕಾಯಿ ಹಾಲಿತ್ತಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು ಕುದಿ ಬರಕ್ಕೆ ಬಿಡಬೇಕು. ತುಂಬ ಲೇಟ್ ಆಗಲ್ಲ, ತುಂಬ ಬೇಗ ಆಗ್ಬಿಡುತ್ತೆ ಈ ರೆಸಿಪಿ. ತುಂಬ ಹೊತ್ತು ಕುದಿಸ್ಬೇಕು ಅಂತ ಏನಿಲ್ಲ. ಇವಾಗ ನೋಡಿ, ಇದರಲ್ಲಿ ಕುದಿ ಬರ್ತಾ ಇದೆ. ಈಗ ಲಾಸ್ಟಲ್ಲಿ ಗಟ್ಟಿ ಕಾಯಿ ಹಾಲು ಇತ್ತಲ್ಲ, ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಬಿಡ್ಬೇಕು. ಇವಾಗೇನು ಕುದಿಸೋಕೆ ಹೋಗಬಾರ್ದು, ಇಲ್ಲಾಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು ಥಿಕ್ನೆಸ್ ನೋಡಿ, ಈ ಥರ ಕರೆಕ್ಟಾಗಿದೆ. ಯಾಕಂದರೆ ಇದು ಸ್ವಲ್ಪ ತೆಳ್ಳಗೆ ಇರಬೇಕು ಈ ಪಾಯಸ. ಮತ್ತು ತಣ್ಣಗಾದ್ಮೇಲೆ ಇದು ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ. ಈಗ ಇದಕ್ಕೆ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿನ ಹುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಗಾರ್ನಿಷಿಂಗ್ಗೆ. ರುಚಿಯಾಗಿ ಆಷಾಢ ಮಾಸದ ಕಾಯಿ ಹಾಲು ಪಾಯಸ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿಯಾರು ಕುಡಿಬೋದು, ಅಥವಾ ಫುಲ್ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊರೋ ಕುಡಿಬೋದು. ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.